ಇನ್ನು ಆಹಾರ ಗುಣಮಟ್ಟಕ್ಕೆ QR ಕೋಡ್ ಅನ್ನು ಬಳಸಲಾಗುತ್ತೆ. ಇನ್ಮುಂದೆ ಜನರೇ ದೂರನ್ನ ನೀಡಬಹುದು. ಹೋಟೆಲ್, ರೆಸ್ಟೋರೆಂಟ್, ಕಳಪೆ ಆಹಾರ ಕಂಡ್ರೆ ದೂರನ್ನ ಸಲ್ಲಿಸುವಂತಹ ಅವಕಾಶ ಗ್ರಾಹಕರಿಗಿರುತ್ತೆ. ಪಬ್, ವಿವಿ ಕ್ಯಾಂಟೀನ್ಗಳಲ್ಲಿ QR ಕೋಡ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ಸ್ವಚ್ಛತೆ ಇಲ್ಲದೆ ಇದ್ದರೂ QR ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಅನ್ನು ಮಾಡಬಹುದು. ಮೆಡಿಕಲ್ ಶಾಪ್ಗಳಲ್ಲೂ ಕೂಡ QR ಕೋಡ್ ಅನ್ನು ಬಳಕೆ ಮಾಡುವಂತಹ ಅವಕಾಶವನ್ನು ನೀಡಲಾಗುತ್ತೆ. ಕಳಪೆ ಔಷಧಗಳ ಬಗ್ಗೆ ದೂರು ನೀಡೋದಕ್ಕೆ ಅವಕಾಶ. QR ಸ್ಕ್ಯಾನ್ ಮಾಡಿ ನೇರವಾಗಿ FSSAI ಅಲ್ಲಿ ದೂರನ್ನ ದಾಖಲಿಸಬಹುದು. ಈ ಬಗ್ಗೆ ಆರೋಗ್ಯ ಸಚಿವರಾದಂತಹ ಖಾದರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. QR ಕೋಡ್ ಸ್ಕ್ಯಾನ್ ಮಾಡಿ ನೇರ ದೂರನ್ನ ಕೊಡಬಹುದು. ಜನಸ್ಪಂದನ 1902 ಮೂಲಕವೂ ಕೂಡ ನೀವು ದೂರನ್ನ ನೀಡಬಹುದು. ಕರ್ನಾಟಕ ಸರ್ಕಾರದ IPGRSನಲ್ಲಿ ಆನ್ಲೈನ್ ದೂರನ್ನ ಸಲ್ಲಿಕೆ ಮಾಡಬಹುದು. ವೆಬ್ಸೈಟ್ ಮೂಲಕವೂ ಕೂಡ ದೂರು ದಾಖಲಿಸೋದಕ್ಕೆ ಅವಕಾಶ ಇದೆ. ದೂರು ಸಲ್ಲಿಸುವಾಗ ಫುಡ್ ಅಂಡ್ ಸೇಫ್ಟಿ ವಿಭಾಗ ಆಯ್ಕೆ ಮಾಡಬೇಕಾಗುತ್ತೆ. ಸಂಪೂರ್ಣ ವಿವರವನ್ನ ಆನ್ಲೈನ್ನಲ್ಲಿ ದಾಖಲಿಸಬಹುದು. ಆಧಾರ್, ರೇಷನ್ ಕಾರ್ಡ್ ಮಾಹಿತಿ ಕಡ್ಡಾಯವಾಗಿರುವುದಿಲ್ಲ. ಆಧಾರ್ ವಿವರ ಬಳಕೆಗೆ ದೂರುದಾರರ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ. ಜಿಲ್ಲೆ, ತಾಲೂಕು, ವಿಳಾಸ, ಪಿನ್ ಕೋಡ್ ಮಾಹಿತಿಯನ್ನ ನಮೂದಿಸಬೇಕಾಗುತ್ತೆ. ಮಾಹಿತಿ ನೇರವಾಗಿ ಅಧಿಕಾರಿಗಳಿಗೆ ತಲುಪುತ್ತೆ. ನೋಡಿ, ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡ್ತಾ ಇರುವುದು ಗೊತ್ತಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಇದು ಗ್ರಾಹಕರಿಗೆ ಕಂಡು ಬಂದರೂ ಕೂಡ ಆ ಬಗ್ಗೆ ಕೆಲ ಕಡೆ ಮಾತುಗಳನ್ನು ಅಂದ್ರೆ ಜಗಳ ಮಾಡ್ತಾ ಇದ್ರು, ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಅಧಿಕಾರಿಗಳಿಗೆ ತಲುಪಿಸುವಂತಹ ಕೆಲಸಗಳು ಆಗ್ತಾ ಇರಲಿಲ್ಲ. ಹೀಗಾಗಿ ಆರೋಗ್ಯ ಇಲಾಖೆ ಈಗ ಒಂದು QR ಕೋಡ್ ವ್ಯವಸ್ಥೆ ಮಾಡ್ತಾ ಇದೆ. ದೂರುಗಳ ಪರಿಶೀಲನೆಗೆ ವಾಚ್ ಕಮಿಟಿ ರಚನೆಯಾಗಿದೆ. ನಿವೃತ್ತ ಹಾಗೂ ಹಿರಿಯ ಅಧಿಕಾರಿಗಳಿಂದ ಈ ಸಮಿತಿ ರಚನೆಯಾಗಿರುವುದು. ಸಾರ್ವಜನಿಕರ ದೂರು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತಹ ನಿರ್ಧಾರವನ್ನ ಈ ಒಂದು ಸಮಿತಿಗೆ ನೀಡಲಾಗಿದೆ. ಆಹಾರ ಸುರಕ್ಷತಾ ಪ್ರಾಧಿಕಾರ ಈ ಒಂದು QR ಕೋಡ್ನ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿರುವಂಥದ್ದು. ಅಂದ್ರೆ ಏನೆಲ್ಲ ದೂರು ಕೊಡಬಹುದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಳಸಿದ ಆಹಾರ ಇದ್ರೆ, ಅವಧಿ ಮೀರಿದಂತಹ ಆಹಾರವನ್ನ ನೀಡ್ತಾ ಇದ್ರೆ, ಆಹಾರದಲ್ಲಿ ಕೃತಕ ಬಣ್ಣಗಳ ಬಳಕೆ ಆಗ್ತಾ ಇದ್ರೆ, ಅದು ನಿಮ್ಮ ಗಮನಕ್ಕೆ ಬಂದ್ರೆ, ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಂಥವರು QR ಕೋಡ್ನ ಮುಖಾಂತರವಾಗಿ ಮತ್ತೆ ಒಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ನ ಬಳಸಿಯೂ ಕೂಡ ನೀವು ದೂರನ್ನ ದಾಖಲಿಸಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ವಿನಯ್, ಈಗ ರೇಡ್ ಮಾಡಿದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ ತುಂಬಾ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಗ್ರಾಹಕರಿಗೆ ನೀಡ್ತಾ ಇರೋ ಬಗ್ಗೆ. ಎಸ್ ವಿನಯ್, ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. IPGRS ಆನ್ಲೈನ್ QR ಕೋಡ್ ಬಳಸಬಹುದು. ಕಳೆದ 24 ಗಂಟೆಯಲ್ಲಿ 504 ದೂರುಗಳು ದಾಖಲಾಗಿದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಗೆ ಇದು ಗುಡ್ ರೆಸ್ಪಾನ್ಸ್ ಅಂತಾನೆ ಹೇಳಬಹುದು. ಆಹಾರ ಸುರಕ್ಷತೆ, ಆರೋಗ್ಯ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ವಿವಿಧ ಇಲಾಖೆಗಳ ಸೇವೆ, ಯೋಜನೆಗಳ ಬಗ್ಗೆಯೂ ಕೂಡ ದೂರು ಬರ್ತಾ ಇವೆ. QR ಕೋಡ್ ಮೂಲಕ ಸಾರ್ವಜನಿಕರಿಂದ ನೇರ ದೂರುಗಳು ಕಂಡು ಬರ್ತಾ ಇದೆ. ನೋಡಿ, QR ಕೋಡ್ ವ್ಯವಸ್ಥೆ ಈಗಾಗಲೇ ಆಗ್ಬಿಟ್ಟಿದೆ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ದೂರುಗಳು ದಾಖಲಾಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಸುಮಾರು ಈವರೆಗೂ ಕೂಡ 554 ದೂರುಗಳು ಬಂದಿದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಗ್ರಾಹಕರು, ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ವಿನಯ್, ನಾನು ಹೇಳ್ತಾ ಇದ್ದೆ, ಈಗಾಗಲೇ ಕಳಪೆ ಗುಣಮಟ್ಟದ ಆಹಾರವನ್ನ ನೀಡ್ತಾ ಇರುವಂತಹ ಕುರಿತಂತೆ ಸಾಕಷ್ಟು ಕ್ರಮ ಆಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ. ಜೊತೆಗೆ ಗ್ರಾಹಕರಿಗೆ ಆದಂತಹ ಸಮಸ್ಯೆ ಅಥವಾ ಅವರೇನು ಎದುರಿಸ್ತಾ ಇದ್ದಾರೆ ಅದನ್ನ ಸ್ವತಃ ಅವರೇ ದೂರು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದ್ ಕಡೆ QR ಕೋಡ್ನ ವ್ಯವಸ್ಥೆ, ಒಂದ್ ಕಡೆ ಸಮಿತಿಯ ರಚನೆ, ಇನ್ನೊಂದು ಕಡೆಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ದೂರು ಬಂದಿದೆ ಅನ್ನುವಂಥ ವಿಚಾರದಲ್ಲಿ ವಿನಯ್. ಮಧುನಾಗರಾಜ್, ಕಳೆದ ಒಂದು ವಾರದಿಂದಲೂ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಇದು ಸಂಪೂರ್ಣವಾಗಿ 5 ಸ್ಟಾರ್ ಹೋಟ್ಲ್ಗಳಾಗಿರ್ಬೋದು, 3 ಸ್ಟಾರ್ ಹೋಟ್ಲ್ಗಳಾಗಿರ್ಬೋದು, ನಂತರ ಸರ್ಕಾರಿ ಕಚೇರಿಗಳು, ಅದರ ನಂತರ PGಗಳು, ಹೀಗೆ ನಿರಂತರವಾಗಿ ಹೋಟ್ಲುಗಳಿಂದ ಹಿಡಿದು ಸರ್ಕಾರಿ ಕಚೇರಿಗಳ, ಆಸ್ಪತ್ರೆಗಳಾಗಿರ್ಬೋದು ಮತ್ತು ಕಚೇರಿಗಳಲ್ಲಿರುವಂತಹ ಹೋಟ್ಲುಗಳು, ಕಿಚನ್ಗಳಾಗಿರ್ಬೋದು, ನಂದಿನಿ ಮಳಿಗೆಗಳಾಗಿರ್ಬೋದು, ಜೊತೆಗೆ PG ಮತ್ತು ಹಾಸ್ಟೆಲ್ಗಳಿಗೂ ಕೂಡ ಲಗ್ಗೆ ಇಟ್ಟಿದ್ದಾರೆ. ಅಲ್ಲಿ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ಈ ವೇಳೆ ಸಾಕಷ್ಟು ಲೋಪದೋಷ ಕಂಡು ಬಂತು, ಹಳಸಿದ ಪದಾರ್ಥ ಕಂಡು ಬಂತು, ಕೆಮಿಕಲ್ ಬಳಕೆ ಮಾಡ್ತಿರೋದು, ರಾಸಾಯನಿಕಗಳ ಬಳಕೆ, ಕೃತಕ ಕಲರ್ಗಳ ಬಳಕೆ, ಜನರ ಆರೋಗ್ಯಕ್ಕೆ
ಕುತ್ತು ತರುತ್ತಿರುವಂತದ್ದು ಎಲ್ಲವೂ ಕೂಡ ಕಂಡು ಬಂತು. ಇದಾದ ಬಳಿಕ ಸರ್ಕಾರದಿಂದಲೂ ಕೂಡ ಸಿಎಂ ಆದಿಗೂ ಕೂಡ ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದ್ದ ಹಾಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಇದನ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಕಾಯಿಲೆಗಳು, ರೋಗಗಳು, ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಈ ಫುಡ್ ನಿಂದನೇ ಬರ್ತಾ ಇದೆ. ಲೈಫ್ ಸ್ಟೈಲ್ ಮತ್ತು ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂತ ಭಾಗವಾಗಿ ತೆಗೆದುಕೊಂಡು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ, ಅದರಲ್ಲೂ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ನೇತೃತ್ವದಲ್ಲಿ ಮತ್ತು ಆಯುಕ್ತ ಶ್ರೀನಿವಾಸ್ ಅವರ ತಂಡದೊಂದಿಗೆ ಈ ರೀತಿಯಾದಂತಹ ಒಂದು ಟೀಮ್ ಅನ್ನ ಮಾಡಿ QR ಕೋಡ್ ಅನ್ನು ಕೂಡ ಡೆವಲಪ್ ಮಾಡಿದ್ರು. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಸಿಬ್ಬಂದಿಗಳನ್ನ ಬಳಸಿಕೊಂಡು ಎಲ್ಲಾ ಕಡೆ ಕೂಡ ಕಿಚನ್ಗಳಿಗಾಗಿರ್ಬೋದು, ಕ್ಯಾಂಟೀನ್ಗಳಿಗಾಗಿರ್ಬೋದು, PG ಕಳಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇದನ್ನ ಸಾರ್ವಜನಿಕರನ್ನ ಬಳಕೆ ಮಾಡಿಕೊಂಡು QR ಕೋಡ್ ಅನ್ನ ನಾವು ಅಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲಿ ಲೋಪದೋಷ ಇದೆ ಅವ್ರು ನೇರವಾಗಿ ದೂರ ದಾಖಲಿಸಬಹುದು, ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಇದು ಕೇವಲ ಹೋಟ್ಲುಗಳು, ಕಿಚನ್ಗಳು ಅಷ್ಟೇ ಅಲ್ಲ, ಔಷಧಿಗಳಿಗೂ ಕೂಡ ಇದನ್ನ ಒಳಪಡಿಸಿದ್ದಾರೆ. ಒಂದೊಮ್ಮೆ ನಿಮ್ಗೇನಾದ್ರೂ ಯಾರಾದ್ರೂ ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನ ಕೊಟ್ಟರೆ ಅಥವಾ ಸಮರ್ಪಕವಾಗಿರುವಂತಹ ಔಷಧಿನ ಕೊಡದೇ ಇದ್ರೆ, ಕೌಂಟ್ರಿ ಮೆಡಿಸಿನ್ ಕೊಡಬಾರದು ಅಂತ ಮೆಡಿಸಿನ್ ಗಳನ್ನು ಕೊಟ್ರೆ ಅವರ ಮೆಡಿಸಿನ್ ಸ್ಟೋರ್ ಮುಂದ್ಗಡೆ ಒಂದು QR ಕೋಡ್ ಅನ್ನು ಅಂಟಿಸಿರ್ತಾರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ. ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ಇವರು ಮಕ್ಕಳಿಗೆ, ಅಪ್ರಾಪ್ತ ಮಕ್ಕಳಿಗೆ ಸೂಕ್ತವಲ್ಲದ ಔಷಧಿಗಳನ್ನು ಕೊಡ್ತಾ ಇದ್ದಾರೆ, ಗುಣಮಟ್ಟವಲ್ಲದ ಔಷಧಿಯನ್ನು ಕೊಟ್ಟಿದ್ದಾರೆ, ಎಕ್ಸ್ಪೈರಿ ಆಗಿರುವಂತಹ ಔಷಧಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ಅದನ್ನ ನಿಮ್ಮ ಹೆಸರು, ವಿಳಾಸ ಮತ್ತು ಡೀಟೇಲ್ಸ್ ಅನ್ನು ಹಾಕಿ ಒಂದಿಷ್ಟು ಫೋಟೋ ಅಥವಾ ಒಂದಿಷ್ಟು ವಿಡಿಯೋನ ಅಟ್ಯಾಚ್ ಮಾಡಿ ಏನ್ ದೂರ ಆಗಿದೆ ಅಲ್ಲಿ 2 ಪ್ರತ್ಯೇಕವಾಗಿ ದೂರನ್ನು ದಾಖಲಿಸೋಕೆ ಅವಕಾಶ ಇದೆ. ಒಂದು ಆಹಾರ ಸುರಕ್ಷತೆ ಬಗ್ಗೆ, ಅಂದ್ರೆ ನಿಮಗೆ ಕಿಚನ್ಗಳಲ್ಲಿ ಏನಾದ್ರೂ ಹಳಸಿದ ಆಹಾರ ಸಿಕ್ಕರೆ, ಹೋಟ್ಲುಗಳಲ್ಲಿ ನಿಮಗೆ ಏನಾದ್ರು ತೊಂದರೆ ಆಗಿರುವಂತಹ ಆಹಾರ ಸಿಕ್ಕರೆ, ಬೀದಿ ಬದಿಯಲ್ಲಿ ಮಾಡ್ತಿರುವಂತಹ ಆಹಾರದಲ್ಲಿ ಏನಾದ್ರೂ ವ್ಯತ್ಯಯ ಕಂಡು ಬಂದ್ರೆ, ಸ್ಟಾರ್ ಹೋಟ್ಲುಗಳಲ್ಲಿ ಏನಾದ್ರೂ ಸಮಸ್ಯೆ ಕಂಡು ಬಂದ್ರೆ, PGಗಳಲ್ಲಿ ಏನಾದ್ರೂ ದೂರ ಇದ್ರೆ ಅವುಗಳನ್ನ ಪ್ರತ್ಯೇಕವಾಗಿ ಆಹಾರ ಇಲಾಖೆಯ ಪೋರ್ಟಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ದೂರನ್ನು ಕೊಡಬೇಕು. ಕಿರಾಣಿ ಅಂಗಡಿಗಳಿಗೆ ಸಂಬಂಧಪಟ್ಟಂತ ದೂರ ಇದ್ರೆ ಕಿರಾಣಿ ಅಂಗಡಿಗಳ ದೂರನ್ನ ನಮೂದಿಸಬೇಕು. ಒಂದೊಮ್ಮೆ ನಂದಿನಿ ಮಳಿಗೆಗಳ ಹಾಲಿನ ಎಕ್ಸ್ಪೈರಿ ಸಂಬಂಧಪಟ್ಟಂಗೆ ಇತ್ತಂದ್ರೆ ಅಲ್ಲಿ ಅದನ್ನ ನಮೂದಿಸಬೇಕು ಅನ್ನೋದಕ್ಕೆ ಪ್ರತ್ಯೇಕವಾಗಿ ಅವರು ವಿಭಾಗಗಳನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತ ದೂರುಗಳು, ಅವಧಿ ಮೀರಿದ್ದು ಅಥವಾ ಆರೋಗ್ಯಕ್ಕೆ ಹಾನಿಕರ ಆಗಿರುವಂತದ್ದು, ಇವುಗಳನ್ನ ಪ್ರತ್ಯೇಕವಾಗಿ ನಮೂದಿಸಿದ್ರೆ, ಇನ್ನು ಔಷಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮತ್ತೊಂದು ಪೋರ್ಟಲ್ ಇದೆ, ಔಷಧಿ ಮತ್ತು ಗುಣಮಟ್ಟ ಅಂತ. ಅಲ್ಲಿ ನೀವು ಮೆಡಿಕಲ್ ಸ್ಟೋರ್ಗಳ ದೂರುಗಳು, ಔಷಧಿಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು, ಆಸ್ಪತ್ರೆಗಳಲ್ಲಿ ಔಷಧಿ ಅಸಮರ್ಪಕ ಲಭ್ಯತೆ, ಇವುಗಳನ್ನೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ದೂರು ದಾಖಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ ಏನೇ ಕುಂದುಕೊರತೆಗಳಿದ್ರು ಕೂಡ, ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಒಂದು ಫೋಟೋ ಅಥವಾ ಆ ಒಂದು ಹೋಟ್ಲ ವಿಳಾಸವನ್ನ ಆ ಬಾಕ್ಸ್ ಅಲ್ಲಿ ನಮೂದಿಸಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ದೂರನ ದಾಖಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕೇವಲ 24 ಗಂಟೆಗಳಲ್ಲೇನೆ 500ಕ್ಕೂ ಹೆಚ್ಚು ಪ್ರಕರಣಗಳು ಮತ್ತು ಕೇಸ್ಗಳು ಕೂಡ ದಾಖಲಾಗಿದೆ. ಬಂದಂತ ಕೇಸ್ಗಳನ್ನ ನಿವೃತ್ತ ಅಧಿಕಾರಿಗಳ ಒಂದು ವಾಚ್ ಟೀಮ್ ಏನಿದೆ, ಈ ಟೀಮ್ ಸಮಸ್ಯೆಗಳನ್ನ ಪರಿಶೀಲಿಸಿ ಬಗೆಹರಿಸುವಂತ ಕೂಡ ಗಮನ ಹರಿಸುತ್ತೆ. ಮಧು ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.